ನಮಸ್ಕಾರ. ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಶಾಬಾ ತಾಲೂಕಿನ ಬಂಕೂರು ಅಂತಕ್ಕಂಥ ಗ್ರಾಮ. ಈ ಒಂದು ಬಂಕೂರು ಗ್ರಾಮದಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಬಂಕೂರು ಗ್ರಾಮದಲ್ಲಿ ಸಾಕಷ್ಟು ಮತ್ತು ಪೌರಾಣಿಕ ಮತ್ತು ಐತಿಹಾಸಿಕ ಇರತಕ್ಕಂಥ ಸಾಕಷ್ಟು ನಾವು ಇಲ್ಲಿ ಪುರಾವೆಗಳನ್ನು ನೋಡ್ಬೋದು. ಇಲ್ಲಿ ತಾಯಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ತಾಯಿ ಕರೆಮ್ಮದೇವಿ ಮಂದಿರ ಆಗಿರ್ಬೋದು, ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಉದ್ಭವ ಗಣೇಶವಾಗಿರ್ಬೋದು, ಇಲ್ಲಿ ಈ ಒಂದು ಜೈನ ಬಸದಿ ಆಗಿರ್ಬೋದು, ತೀರ್ಥಂಕರ ಮಂದಿರವಾಗಿರ್ಬೋದು, ಈ ರೀತಿ ಸಾಕಷ್ಟು ಪುರಾತನ ನಾವು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಈ ಒಂದು ದೇವಸ್ಥಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜೈನ ಮಂದಿರ, ಪಾರ್ಶ್ವನಾಥ, ಭೈರವನಾಥ ಮತ್ತು ಬಾಹುಬಲಿಯ ವಿಗ್ರಹಗಳು ಈ ಒಂದು ಮಂದಿರದಲ್ಲಿದೆ. ಈ ಮಂದಿರದ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಇದನ್ನು ಈ ಗ್ರಾಮಕ್ಕೆ ಬಂಕೂರು ಅಂತಕ್ಕಂಥ ಹೆಸರು ಯಾಕೆ ಬಂತು ಅದೆಲ್ಲ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಶರಣು ಅಂತಕ್ಕಂಥ ಒಂದು ಚಾನಲಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ. ಇದು ನಾನು ಚಿಕ್ಕದಾಗಿ ಈ ಒಂದು ಮಂದಿರದ ವಿಹಂಗಮನ ನೋಟವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮಂದಿರದ ಸಂಕ್ಷಿಪ್ತ ನೋಟವನ್ನು ನೋಡಿ. ಈ ಮಂದಿರದಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಇದರಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಯನ್ನು ನೋಡಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆ. ಇಲ್ಲಿ ಜೈನ ತೀರ್ಥಂಕರ ಈ ಒಂದು ಜೈನ ಮಂದಿರದಲ್ಲಿ ಪಾರ್ಶ್ವನಾಥ, ಭೈರವನಾಥ, ಬಾಹುಬಲಿ ವಿಗ್ರಹ ಇವೆಲ್ಲ ನೋಡಿದರೆ ಎಷ್ಟು ಈ ಮಂದಿರದಲ್ಲಿರ್ತಕ್ಕಂಥ ಈ ಒಂದು ಕಂಬವನ್ನು ನೋಡಿದರೆ ಇದರಲ್ಲಿರ್ತಕ್ಕಂಥ ಕಂಬಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಇವತ್ತು ಕಟ್ಟಿರ್ತಕ್ಕಂಥ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಶಿಲೆ ನೋಡಿದರೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಂಟಪದ ಒಂದು ಈ ಒಂದು ಶಿಲೆ, ಈ ಒಂದು ಕಲ್ಲಿನಲ್ಲಿ ಇರ್ತಕ್ಕಂಥ ಅರಳಿರ್ತಕ್ಕಂಥ ಒಂದು ಶಿಲೆ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ತಪ್ಪದೇ ಬಂಕೂರಿಗೆ ಬಂದರೆ ಈ ಒಂದು ದೇವಸ್ಥಾನದ ಈ ಒಂದು ಜೈನ ಮಂದಿರದ ತೀರ್ಥಂಕರರ ಒಂದು ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಂತ ಇದರದ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಧನ್ಯವಾದಗಳು.